ಗುಡ್ಸೋ ನೆಪ ಮಾಡಿ ಕಣ್ಣೀರು ಸುರಿಸ್ತಾ ನಿಂತ್ರೆ ನೀರಿಗೇನು ನಿಮ್ಮಪ್ಪ ಹೋಗ್ತಾನೇನೆ. ಬೇಗ ಮುಗಿಸ. ಕೆಲಸ ಬೇಗ ಮಾಡಿ ಮುಗಿಸ್ತೇನಮ್ಮ, ಆದ್ರೆ ನನ್ನನ್ನು ಹೊಡಿಬೇಡ ತಾಯಿ, ನನ್ನನ್ನು ಹೊಡಿಬೇಡ. ಬೇಗ ಮುಗಿಸ್ತಾನಂತೆ, ಬೇಗ. ಅವನಿಗೆ ಹೋದ ಮುದಿಗೋಣ. ಜಯ, ನನಗೆ ಬೇಕಾದಷ್ಟು ಬೈ, ನನ್ನ ಕಡೆಯಿಂದ ನೀನು ಯಾವುದೇ ಕೆಲಸವನ್ನು ಮಾಡಿಸ್ಕೋ, ನಾನು ಮಾಡ್ತೀನಿ. ಆದ್ರೆ ನಿಮ್ಮ ಮಾವನವರ ಕೈಯಿಂದ ದುಡಿಸಿಕೊಳ್ಳುವಂತ ಕೆಲಸವನ್ನು ಮಾಡಬೇಡ ತಾಯಿ. ನಿನ್ನ ಕಾಲಿಗೆ ದುಡಿಯದೆ ಊಟ ವಸ್ತಿ ಸಿಗೋದಕ್ಕೆ ಇದೇನು ಧರ್ಮಶಾಲೆನೂ ಅಲ್ಲ, ಅನ್ನ ಛತ್ರನೂ ಅಲ್ಲ. ಈ ಮನೆಯಲ್ಲಿ ದುಡಿಯೋರ್ಗಷ್ಟೇ ಕೂಡ್ ಸಿಗೋದು. ನೀವು ಬೇಕಾದ್ರೆ ದುಡಿಬಹುದು, ಸಾಕಾದ್ರೆ ಈ ಮನೆ ಬಿಟ್ಟು ಹೊರಟು ಹೋಗ್ಬ. ಮಗನ ಮನೆ ಬಿಟ್ಟು ಎಲ್ಲಿಗಮ್ಮ ಹೋಗ್ಬೇಕು ನಾನು ದುಡಿಯೋದಕ್ಕೆ? ಎಲ್ಲಿಗಾದ್ರೂ ಹಾಳಾಗಿ ಹೋಗಿ, ಅದನ್ನು ನಾನೇ ಹೇಳ್ಕೊಡ್ಬೇಕಾ ನಿಮ್ಗೆ? ಲೇ ಮುದುವ, ಪೇಟೆಗೆ ಹೋಗಿ ಕಟ್ಗೆ ಎತ್ಕೊಂಡು ಬಾ ಅಂತ ಬೆಳಗ್ಗೆನೆ ಹೇಳಿದ್ದೆ ತಾಡಿದ್ದೀನಿ. ಇನ್ನು ಯಾಕೋ ಹೋಗ್ಲಿಲ್ಲ? ತಗೋ ಈ ದುಡ್ಡನ್ನ, ಪೇಟೆಗೆ ಹೋಗಿ 2 ಮಣ ಕಟ್ಗೆ ಎತ್ಕೊಂಡು ಬೇಗ ಬಾ. ಏನೋ ಅಲ್ಲವಾ, ಈ 20 ರೂಪಾಯಿದಾಗ ಹೆಂಗ್ ಕಟ್ಗೆ ಬರ್ತು ಹೇಳವ ನೋಡಲ್ಲ. ನಿನ್ ಹತ್ರ ಜಾಸ್ತಿ ಇದ್ರೆ ಹಾಕಿ ತಗೊಂಡು ಬಾರೋ. ಅಲ್ಲವಾ, ಇರೋ ಬರೋ ದುಡ್ಡೆಲ್ಲ ನೀನೇ ಇಟ್ಕೊಂಡು ನಮ್ಮನ್ನ ಬರಿಗೈಯಲ್ಲಿ ತಿರುಗಾಡಿಸ್ತಿರುವಾಗ ನಮ್ಮ ಕೈಯಿಂದ ಹಣ ಎಲ್ಲಿ ಬರ್ಬೇಕವ? ನಮ್ಮ ಮನೆಯವ್ರ ಹೆಸರು ಹೇಳು, ಕೊಟ್ಟು ಕಳಿಸ್ತಾರೆ. ನೀನೊಂದು 4 ಕೊಡ ನೀರು ತುಂಬಿ ನನ್ನ 2 ಸೀರೆಗಳನ್ನ ಒಗೆದು ಹಾಕು. ನಾನ್ ಸ್ವಲ್ಪ ಒಳಗೆ ಹೋಗಿ ಮಗು ಅಳ್ತಾ ಇದೆ, ಹಾಲು ಕುಡಿಸ್ಬರ್ತೀನಿ. ಮಾತಾಡ್ತಾ ನಿಂತು ಬಿಡ್ಬೇಡಿ. ಏನ್ರಿ ಇದು? ಇನ್ನು ಎಷ್ಟು ದಿವಸ ಅಂತ ಈ ನರಕದಲ್ಲಿ ನಾವು ಬಿದ್ದು ಗೋಳಾಡೋದ್ರಿ? ಯಾಕೆ ಕಳ್ತೀರಿ ಅಣಕ? ಯಾಕೆ ಕಳ್ತಿ? ನಾವು ವಿಧಿ ವಿಲಾಸದಲ್ಲಿ ಸಿಕ್ಕವರು ಅಂದಾಗ ಅತ್ತರೇನು ಸತ್ತರೇನು, ಕೈಗೆ ಬಂದ ತುತ್ತನ್ನ ನುಂಗ್ಲೇಬೇಕಲ್ವಾ? ನುಂಗ್ಲೇಬೇಕು. ಆದ್ರೂ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೇ ತಂದೆ ತಾಯಿಯನ್ನು ಈ ರೀತಿ ದುಡಿಸಿಕೊಳ್ಳೋದು ಅಂದ್ರೆ ಇದು ಯಾವ ನ್ಯಾಯ ರೀ? ಯಾವ ಧರ್ಮ ಇದು? ಹುಚ್ಚಿ, ಎಲ್ಲ ಕಲಿ ಮಹಿಮೆ ಕಣೆ, ಕಲಿ ಮಹಿಮೆ. ಯಾಕಂದ್ರ ಹಿರಿ ಮಗ ಹೆಂಡತಿ ಗುಲಾಮನಾಗಿ ನಮ್ಮನ್ನ ಬಿಕಾರಿಗಳಂತೆ ಕಾಣ್ತಾ ಇದ್ದಾನೆ. ಇನ್ನು ಕಿರಿ ಮಗ ಬಲಾತ್ಕಾರದ ಅಪವಾದ ಹೊತ್ತು ಮನೆ ಬಿಟ್ಟು ಹೋಗಿ ಎಲ್ಲೋ ಸತ್ತು ಹೋಗಿಬಿಟ್ಟಾನ. ಸ್ವಾಮಿ, ಹಾಗೆಲ್ಲ ಆಗಿರಕ್ಕೆ ಸಾಧ್ಯವಿಲ್ಲ. ನನ್ನ ಮಗ ರಘುವೀರ, ನನ್ನ ಮಗ ರಘುವೀರ ಎಲ್ಲಾದ್ರೂ ಬದುಕಿರ್ತಾನೆ ಎಂಬ ನಂಬಿಕೆ ನನಗಿದೆ ರೀ. ನನ್ನ ಅಂತರಾತ್ಮ ಹೇಳ್ತಾ ಇದ್ದಾರೆ, ನನ್ನ ಅಂತರಾತ್ಮ ಹೇಳ್ತಾ ಇದೆ. ಎಲ್ಲ ನಿನ್ನ ಭ್ರಮೆ ಕಣೆ, ಭ್ರಮೆ. ನಿನ್ನ ಮಗ ರಘುವೀರ ಇದುವರೆಗೆ ಬದುಕಿದ್ದೇ ಆಗಿದ್ರೆ ನಮಗಾಗಿ ಒಂದಾದ್ರೂ ಪತ್ರ ಬರೀಬೇಕಾಗಿತ್ತು ಕಣೆ, ಪತ್ರ ಬರೀಬೇಕಾಗಿತ್ತು. ಅವನು ಮನೆ ಬಿಟ್ಟು ಹೋಗಿ 3 ವರ್ಷ ಆದ್ಮೇಲೆ ಅವನ ಸುದ್ದಿನೇ ಇಲ್ಲ ಆದ್ಮೇಲೆ ಅವನು ಸತ್ತಂಗೆ ನಿಜ, ಸತ್ತಂಗೆ ನಿಜ. ಎಲ್ಲ ದೈವಿಚ್ಛೆ ಕಣೆ. ಏ ಏ ಏ ದೈವಜ್ಞಾನಿ, ಅಲ್ಲೋ ಪೇಟೆ ಕಡೆ ಹೋಗಿ ಅಡ್ಡೆ ಕಡೆ ಹೋಗಿ ಒಂದಿಷ್ಟು ಕಟ್ಟಿಗೆ ತಗೊಂಬ ಅಂತ ಹೇಳಿದ್ದ, ಕೇಳಿಸ್ಕೊಲಿಲ್ಲಣ್ಣ? ಕೇಳಿಸ್ತಪ್ಪ, ಕೇಳಿಸ್ತು. ಈಗ ಸದ್ದ ಹೊರ್ತೀನಿ. ರೇಣುಕ, ನೀನು ಕೊಡ ತಗೊಂಡ್ ಬಾ.
ನಿನಗಲ್ಲೇ ಊರ ಮುಂದೆ ಬಾಯಾಗ ನೀರು ತುಂಬಿ ಕೊಟ್ಟು ನಾ ಕಟ್ಟಿಗೆ ತರ ಹೋಗ್ತೀನಿ ಬಾ. ಆಯ್ತಿರಿ, ಈಗಲೇ ತರ್ತೀನಿ. ಸರ್ ಪೋಸ್ಟ್. ಏನಪ್ಪ ಟಪಾಲ್ ಬಂದಿದೆ ಏನೋ? ಇಲ್ಲ ಸರ್, ರೇಣುಕಮ್ಮ ರಾಮರಾವ್ ಹೆಸರಲ್ಲಿ 500 ರೂಪಾಯಿ 5,000 ರೂಪಾಯಿ ಎಮೋ ಬಂದಿದೆ, ಅವ್ರು ಸಹಿ ಮಾಡಿಸಿ ಕೊಡಿ. ಓ, ಹಣ ಬಂದೈತಿ. ಹಾ, ಬಂದೇರಪ್ಪ. know when the whistle go. ಏನ್ರಿ ಸಮಾಚಾರ? ಅಲ್ವೇ ಈ ಸರ್ತಿ ಯಾಕೋ ರಘು ಅಮ್ಮನ ಹೆಸರಿನಲ್ಲಿ ಎಮ್ಮೋ ಕಳಿಸ್ಯಾರ ಕಣೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತಿಲ್ವಲ್ಲೇ. ಯಾಕ್ರಿ ಅಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ಹಿಂದೆ ಮಾಡಿದ ಹಾಗೆ ಈಗ್ಲೂ ಮಾಡಿದ್ರಾಯ್ತು. ಸುಮ್ಮನೆ ಆ ಮುದಿಗೂಬಿಗಳಿಗೆ ಯಾಕ್ರಿ ತಿಳಿಸೋದು? ತಣ್ಣಿ ಸಹಿನಾ ನಾನ್ ಮಾಡ್ತೀನಿ. ತನ್ನಿ ಈ ಹಣನ. ಇದೇ ದುಡ್ಡಿನಲ್ಲಿ ನನಗೊಂದು ಸೀರೆ ತಗೋತೀನಿ. ಏ, 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 ಈ ಹೆಣ್ಮಕ್ಳಿಗೆ ಸೀರೆ ಬಿಟ್ರೆ ಬ್ಯಾರೆ ಏನೋ ಇಷ್ಟನೇ ಆಗುದಿಲ್ಲ ಕಾಣಿಸ್ತೈತಿ. ಏ, ನೀ ಪಿಕ್ಚರ್ ಭಾಳ ನೋಡ್ತೀಯಲ್ಲ, ನಿನಗ ಯೋಗರಾಜರ ಭಟ್ರು ಗೊತ್ತಿರ್ಬೇಕಲ್ಲ, ನಮ್ಮ ಮುಂಗಾರು ಮಳೆ ಡೈರೆಕ್ಟ್ರು. ಗೊತ್ತು ರೀ. ಅವರು ಈ ಬಟ್ಟೆ ಬಗ್ಗೆ ಒಂದು ಮಾತು ಹೇಳ್ತಾರೆ, ಗೊತ್ತೈತೆ ನಿನಗ? ಏನಂತಾರಿ? ಮನುಷ್ಯ ಎಷ್ಟು ಬೇಕಾದಷ್ಟು ಖರ್ಚು ಮಾಡಿ ದುಡ್ಡು ಖರ್ಚು ಮಾಡಿ ಬಟ್ಟೆ ತಗೊಂಡ್ರು ಸಹಿತ ಅವನಿಗೆ ನಿಜವಾದ ಸುಖ ಸಂತೋಷ ಸಿಗುವುದು ಬಟ್ಟೆ ಇಲ್ದಾಗಣಂತ. ಹೌದಲ್ಲ? ಏನೋ ರೀ, ನಿಮ್ಮಷ್ಟು ತಿಳಿದವಳು ನಾನಲ್ಲ.